ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಕ್ರೋಶಾ ಕುಚ್ಚಿ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿ ಅಂಡ್ ಬ್ರೈಡಲ್ಗೂ ಹಾಕೋಬಹುದು, ತುಂಬಾ ಚೆನ್ನಾಗಿದೆ. ಫಸ್ಟ್ ರಿಂಗ್ ಬೀಟ್ ತಗೊಂಡಿದ್ದೀನಿ, ಅದಕ್ಕೆ ನಾಟ್ ಹಾಕೋತಾ ಇದ್ದೀನಿ. 2 ನಾಟ್ ಹಾಕೋಬೇಕು, ಅಂದ್ರೆ ಅದು ಸೇಫ್ ಆಗಿರ್ಬೇಕಲ್ಲ, ಸೊ ಅದಕ್ಕೋಸ್ಕರ 2 ನಾಟ್ ಆಗಿ ಟೈಟ್ ಆಗಿ ಕೂತ್ಕೊಳ್ಳುತ್ತೆ. ಆನಂತರ ಇದ್ದು 6 ಎಳೆ ಅಂದ್ರೆ 6 ಎಳೆ ದಾರ ತಗೊಂಡಿದ್ದೀನಿ. ಅಂಡ್ ಬೇಕಾದ್ರೆ 8 ಎಳೆನೂ ತಗೋಬಹುದು, ಸ್ವಲ್ಪ ದಪ್ಪ ಬರುತ್ತೆ. ನಂಗೆ 6 ಎಳೆನೆ ಸಾಕು, ಯಾಕೆಂದ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ 6 ಎಳೆ ಆದ್ರೆ. 8 ಎಳೆ ಆದ್ರೆ ತೀರಾ ದಪ್ಪ ಕಾಣುತ್ತೆ. ಕೆಲವೊಂದಕ್ಕೆ 6 ಎಳೆ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇನ್ನು 2 ಚೈನ್ ಹಾಕಿದ್ದೀನಿ. ಆನಂತರ ಕಂಬ ಹಾಕ್ತಾ ಇದ್ದೀನಿ ನೋಡಿ, 2 ಕಂಬ, ಒಂದು ಒಳಗಿಂದ ಒಂದು, 2 ಚೈನ್ ಹಾಕೊಳ್ಳೋದು, 1 ಕಂಬ. ಕ್ರೋಶಾ ಥ್ರೆಡ್ ತಗೋಬೇಕಾದ್ರೆ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿ, ಯಾಕಂದ್ರೆ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ಅದ್ರ ಒಳಗಿಂದ ನೀಟಾಗಿ ಸ್ಮೂತ್ ಆಗಿ ತಗೋಬೇಕು. ಆ ನಂತರ ಒಳಗಿಂದ ಕಂಬ ತಗೊಳ್ಳೋದು ದಾರನ, ಆ ನಂತರ 2 ಚೈನ್ ತಗೊಳ್ಳೋದು. ಆ ದಾರ ಇದೆಯಲ್ಲ ಅದನ್ನ ಕಟ್ ಮಾಡ್ಬಿಡ್ಬೇಕು, ಏಕೆಂದ್ರೆ ಇಲ್ಲಾಂದ್ರೆ ದಪ್ಪ ಕಾಣುತ್ತೆ, ಇಲ್ಲ ಸಿಗಾಕೊಳ್ಳುತ್ತೆ. ಅದಕ್ಕೋಸ್ಕರ ಬೀಡ್ನ ಟರ್ನ್ ಮಾಡಿ ಕಟ್ ಮಾಡ್ಬಿಟ್ರೆ ಸಾಕು, ಅದಕ್ಕೆ ನೋ ಪ್ರಾಬ್ಲಮ್. ಆ ನಂತರ ಹಿಂಗೆ 2 ಕಂಬಗಳು ಫುಲ್ಲು ಎಲ್ಲದಕ್ಕೂ ಮಾಡ್ಕೊಂಡ್ ಬರೋದು. ಲಾಸ್ಟ್ ಅಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಅನ್ಸುತ್ತೆ, ಆ ನಂತರ ಏನಿಲ್ಲ. ಕೈ ಕೂರೋ ಗಂಟ 1 2 ಮಂತ್ಸ್ 3 ಮಂತ್ಸ್ ಕಷ್ಟ ಅನ್ಸುತ್ತೆ. ಆ ನಂತರ ತುಂಬಾ ಈಸಿ ಅನ್ಸ್ಬಿಡುತ್ತೆ. ನೀವೇ ಮನೇಲಿ ಬೇಕಾದ್ರೆ ಒಂದ್ 5 ರಿಂದ 6 ಸೀರೆ ಹಾಕ್ಬೋದು ಕ್ರೋಶಾ. ನೋಡಿ ಲಾಸ್ಟ್ ಎಂಡ್ ಬಂದಿದ್ದೀನಿ ಈಗ. ಅಷ್ಟು ಈಸಿ ಆಗಿಬಿಡುತ್ತೆ ಇದು. ಇವಾಗೆಲ್ಲ ನಡೀತಾ ಇರೋದೇ ಕ್ರೋಶಾ ಕುಚ್ಚು. ಆಲ್ಮೋಸ್ಟ್ ಎಲ್ಲ ಹಳ್ಳಿ ಕ್ರೋಶಾ ಕುಚ್ಚು, ಯಾಕಂದ್ರೆ ಇದು ಮಡಗಿದ್ರು ಹಾಳಾಗಲ್ಲ, ಆಮೇಲೆ ಬೀಡ್ಸ್ ಹಾಕಲ್ವಲ್ಲ, ಸೊ ಅದಕ್ಕೋಸ್ಕರ ಕಪ್ಪು ಕೂಡ ಆಗಲ್ಲ. ನೋಡಿ ಲಾಸ್ಟ್ ಎಂಡ್ ಬಂತು. ಆ ನಂತರ ಇದು 28 ರಿಂದ 29 ವರೆಗೂ ಕಂಬಗಳು ಬರುತ್ತೆ. ಆ ನಂತರ ಇವಾಗ ಬೀಡ್ಸ್ ಆಡ್ ಮಾಡ್ಕೋಬೇಕು. ಸಣ್ಣ ಬೀಡ್ಸ್ ಲಾಕ್ ಮಾಡಾದ್ಮೇಲೆ ಬೀಡ್ಸ್ ಆಡ್ ಮಾಡಬೇಕು. ಅದನ್ನ ಲಾಕ್ ಮಾಡಾದ್ಮೇಲೆ ನೆಕ್ಸ್ಟ್ ಬೀಡ್ಸ್ ತಗೋಬೇಕು. ಸಕ್ಕರೆ ಬೀಡ್ಸ್ ಬರುತ್ತಲ್ಲ, ಅದು ಇದು ಈ ತರ ತಗೋಬಹುದು, ಮ್ಯಾಟ್ ತಗೋಬಹುದು, ನಿಮ್ ಇಷ್ಟ. ಅದು ಬೀಡ್ ಹಾಕಿ ಒಂದಕ್ಕೆ ಲಾಕ್ ಮಾಡೋದು. ಆ ಕಂಬ ಇರುತ್ತಲ್ಲ ಗ್ಯಾಪ್ ಅಲ್ಲಿ, ಅದಕ್ಕೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಅಲ್ಲಿ ಕಾಣ್ತಿದ್ಯಾ, ಆತರ ಲಾಕ್ ಮಾಡ್ಕೊಂಡು ದಾರ ಎಳ್ಕೊಳ್ಳೋದು. ಅಲ್ಲಿ ಒಂದಕ್ಕೆ ಪಕ್ಕಕ್ಕೆ ಹಾಕಿ ಒಟ್ಟು 13 ಬೀಡ್ ಬೇಕಾಗತ್ತೆ, ಯಾಕೆಂದ್ರೆ ಅಲ್ಲಿ ಒಂದೊಂದು ಗ್ಯಾಪ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ. ಆ ಕಂಬದ ಒಳಗೆ ಲಾಕ್ ಹಾಕಿರ್ತೀವಲ್ಲ 2 ಲಾಕು, ಅದ್ರ ಒಳಗೆ ಸೇರ್ಸಿ ನಾವು ಹಾಕೋಬೇಕು. ಈ ತರ ಫುಲ್ ಎಲ್ಲ ಹಾಕೊಂಡಾದ್ಮೇಲೆ ನೋಡಿ, ಕೆಲವೊಂದಕ್ಕೆ ದಾರ ಬಿಟ್ಟೋಗ್ಬಿಡುತ್ತೆ, ನೋ ಪ್ರಾಬ್ಲಮ್. ಆದ್ರೆ ಜಾಸ್ತಿ ಬಿಡಬಾರ್ದು, ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು ಅಷ್ಟೇನೆ. ಅದ್ರ ಒಳಗಿಂದ ದಾರ ಎಳ್ಕೋಬೇಕಷ್ಟೇ. ಬೀಡ್ ಆಗ್ತಾ ಸ್ವಲ್ಪ ಇವಾಗ ಫಿನಿಶಿಂಗ್ ಲೈನ್ ಬಂತು ನೋಡಿ. ಇನ್ನೊಂದ್ 2 ಇದೆ ಅಷ್ಟೇನೆ. ಹಾಕೊಂಡಾದ್ಮೇಲೆ ಅದನ್ನ ಲಾಕ್ ಮಾಡ್ಬಿಡ್ಬೇಕು. ಲಾಸ್ಟ್ ಅಲ್ಲಿ ಅಲ್ಲೇ ಬಂದು ಲಾಕ್ ಮಾಡ್ಬಿಟ್ರೆ ಸರಿ ಹೋಗುತ್ತೆ. ಫುಲ್ ಎಲ್ಲ ಬೀಡ್ಗಳು ಹಾಕಬೇಕು. ಹಾಕೊಂಡ 13 ಬೀಡ್ ಏನೋ ಬೇಕಾಗುತ್ತೆ. ಕೌಂಟಿಂಗ್ ವೆರಿ ಇಂಪಾರ್ಟೆಂಟ್, ಯಾಕೆಂದ್ರೆ ಒಂದೊಂದಕ್ಕೆ 12 ಹಾಕ್ಬಿಟ್ರೆ ಅದು ಸ್ವಲ್ಪನೂ ಲುಕ್ ಬರಲ್ಲ. ಅದಕ್ಕೋಸ್ಕರ ಕೌಂಟ್ ಮಾಡ್ಕೊಂಡು ಕ್ರೋಶಾ ಕುಚ್ಚಲ್ಲಿ ಹಾಕ್ಬೇಕು ನೀವು. ಕಂಬ ಮತ್ತೆ ಚೈನು ಇವು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಕ್ರೋಶಾ ಕುಚ್ಚುಗಳಲ್ಲಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್. ಲಾಕ್ ಆಯ್ತು ನೋಡಿ, ಕಟ್ ಮಾಡಿದ್ದೆ. ಕಟ್ ಮಾಡಾದ್ಮೇಲೆ ಗ್ಲೋ ಹಾಕೋಬಿಡಿ, ಅವಾಗ ಎಲ್ಲೂ ದಾರ ಬಿಚ್ಚೋಗಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಅಂಟಿಸ್ಕೋಬಿಡಿ. ಆನಂತರ ಮಧ್ಯಕ್ಕೂ ಬೀಡ್ ಹಾಕ್ಬೇಕು. ಜುಮ್ಕಾ ತರ ಬರುತ್ತೆ ಅಂತ ಹೇಳಿದೆ ಅಲ್ವಾ ನಿಮ್ಗೆ, ಅದಕ್ಕೆ ಮಧ್ಯಕ್ಕೂ ಬೀಡ್ ಹಾಕ್ಬೇಕು. ಬೀಡ್ ಹಾಕಾದ್ಮೇಲೆ ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ. ಆನಂತರ ಅವನ್ನೆಲ್ಲಾನು ಸ್ಯಾರಿಗೆ ಸೂಜಿ ತರ ತಕೊಂಡು ಸ್ಟಿಚ್ ಮಾಡ್ಬೇಕು. ಹಾಗಾದ್ರೆ ಲುಕ್ ಆಗಿ ಕಾಣುತ್ತೆ ಅಂಡ್ ಜುಮ್ಕಾ ತರ ನೇತಾಡ್ತಾ ಇರುತ್ತೆ. ಇವಾಗ ನೋಡಿ, ಫಸ್ಟ್ ಬೀಡ್ ತಗೊಂಡಿದ್ದೀನಿ, ಸ್ಮಾಲ್ ಬೀಡು ಅಂಡ್ ರೌಂಡ್ ಬೀಡು ದಪ್ಪದ್ ಬರುತ್ತಲ್ಲ, ಆ ತರ ಬೀಡ್ ತಗೊಂಡಿದ್ದೀನಿ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ಅಲ್ಲಿ ಬರ್ದಿರ್ತೀನಿ, ಆ ತರ ತಗೊಳ್ಳಿ. ಅಲ್ಲಿ ಕೇಳಿದ್ರೆ ಸಿಗುತ್ತೆ, ಬ್ಯಾಂಗಲ್ ಸ್ಟೋರ್ ಅಥವಾ ಮೆಟೀರಿಯಲ್ ಗಳು ಸಿಗುತ್ತಲ್ಲ, ಟೈಲರಿಂಗ್ ಮೆಟೀರಿಯಲ್, ಅಲ್ಲಿ ಬೀಡ್ ಗಳು ಸಿಗುತ್ತೆ ಇವಾಗೆಲ್ಲ. ಸೊ ಆನ್ಲೈನ್ ಕೂಡ ಸಿಗುತ್ತೆ, ನೀವು ತಗೋಬಹುದು ಬೇಕಾರೆ. ಆ ಸೂಜಿ ತಗೊಂಡಿದ್ದೀನಿ, ಮತ್ತೆ 2 ಎಳೆ ದಾರ ತಗೊಂಡಿದ್ದೀನಿ. ಅದಕ್ಕೆ ಇವಾಗ ಒಳಗಡೆಯಿಂದ ಒಂದ್ಸಲ, ಹೊರಗಡೆಯಿಂದ ಒಂದ್ಸಲ, ಅಲ್ಲೇ ಪಕ್ಕಕ್ಕೆ ಚುಚ್ಕೋಬೇಕು. ಹಾಗಾದ್ರೆ ಲಾಕ್ ಆಗತ್ತೆ. ನೋಡಿ ಇವಾಗ ಪಕ್ಕಕ್ಕೆ ಹೋಗಿದೆಯಲ್ಲ, ಆ ತರ. ಇನ್ ಕೆಳಗಡೆ ಒಂದು ಈ ತರ ಒಂದ್ 3 ಸಲ ಅಥವಾ 4 ಸಲ ಹಾಕಿದ್ರೆ ಟೈಟ್ ಆಗಿ ಕೂರುತ್ತೆ. ಆಮೇಲೆ 2 ಎಳೆ ದಾರ ಇರೋದ್ರಿಂದ ಸ್ಟಿಫ್ ಆಗು ಕೂರುತ್ತೆ, ಎಲ್ಲೂ
ಜೋತ್ ಬಿದ್ದಂಗ ಆಗಲ್ಲ. ಸೊ ಅದಕ್ಕೋಸ್ಕರ ಇವಾಗ ಲಾಕ್ ಮಾಡ್ತಾ ಇದೀನಿ ನೋಡಿ. ಎಳ್ಕೊಂಡು ಸೂಜಿಗೆ ಸುತ್ತಬೇಕು ದಾರನ ಒಂದ್ 3 ಸಲ ಅಥವಾ 4 ಸಲ. ಸುತ್ತಾದ್ಮೇಲೆ ಎಳೆದ್ರೆ ಲಾಕ್ ಆಗಿ ಬಿಗಿಯಾಗಿರುತ್ತೆ, ಎಲ್ಲೂ ಹೋಗಲ್ಲ. ಅದಕ್ಕೋಸ್ಕರ ಇನ್ನೂ ಒಂದ್ಸಲ ಹಾಕ್ತಾ ಇದೀನಿ ನೋಡಿ ಲಾಕು. ಆಮೇಲೆ ಕಟ್ ಮಾಡ್ಬಿಟ್ಟು ಗ್ಲೋ ಹಾಕ್ದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಗ್ಲೋ ಹಾಕ್ದ್ರೆ ಚೆನ್ನಾಗಿರುತ್ತೆ. ಲಾಸ್ಟ್ ಅಲ್ಲಿ ಫೈನಲ್ ಅಲ್ಲಿ ಗ್ಲೋ ಹಾಕ್ದ್ರೆ ತುಂಬಾ ಚೆನ್ನಾಗ್ ಕಾಣುತ್ತೆ. ಸೊ ಅದಕ್ಕೋಸ್ಕರ ನೀವು ಗ್ಲೋ ಹಾಕೊಂಡು ಫೈನಲ್ ಲುಕ್ ಈ ತರ ಇದೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಟು ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.